ಎಲ್ಲರಿಗೂ ಗಾನವಿ ಮೀಡಿಯಾದಿಂದ ಶರಣಾರ್ಥಿಗಳು. ನಮ್ಮ ನಿಮ್ಮ ನಡುವೆ ಸಾಧಕರು ಈ ಮಾಲಿಕೆಯಲ್ಲಿ ನಾವಿವತ್ತು ದಣಿವರಿಯದ ದಿಟ್ಟ ಮಹಿಳೆ ಶ್ರೀಮತಿ ಅನ್ನಪೂರ್ಣ ಅಗಡಿ ಇವರ ಪರಿಚಯ ಮಾಡಿಸುತ್ತಿದ್ದೇನೆ. ಅನ್ನಪೂರ್ಣ ಅಗಡಿ ಅವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಜೀವ ಸದಸ್ಯರು ಮತ್ತು ದತ್ತಿ ದಾಸೋಹಿಗಳು. ಅವರು ಒಬ್ಬ ನಿಸ್ವಾರ್ಥ ಸೇವೆ ಮಾಡುವ ನಿಗರ್ವಿ ಹೆಣ್ಣುಮಗಳು ಮತ್ತು ಸರಳ ಮನಸ್ಸಿನ, ಎಲ್ಲರ ಜೊತೆಗೆ ಹೊಂದಿಕೊಳ್ಳುವ ಸ್ವಭಾವದ ಅತ್ಯಂತ ಗೌರವಯುತವಾದಂತಹ ಮಹಿಳೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಮೂಲತಃ ರಾಣೆಬೆನ್ನೂರಿನವರಾದ ಅನ್ನಪೂರ್ಣ ಅಗಡಿ ಅವರು 1956 ಏಪ್ರಿಲ್ 10ರಂದು ತಾಯಿಯ ತವರೂರಾದ ಹಿರೇಕೆರೂರಿನಲ್ಲಿ ಜನಿಸಿದರು. ತಂದೆ MB ಪಾಟೀಲ್ ಅವರು ರಾಣೆಬೆನ್ನೂರಿನಲ್ಲಿ ಒಳ್ಳೆಯ ಹೆಸರು ಪಡೆದಂತಹ ವರ್ತಕರು. ತಾಯಿ ಶಾಂತಾದೇವಿ ಸುಸಂಸ್ಕೃತ ಗೃಹಿಣಿ. ಅಜ್ಜ ಮೇಡ್ಲೇರಿಯ ಗೌಡರಾದ ಬಸವನಗೌಡ ಪಾಟೀಲರು. ಅವರ ಅಜ್ಜನವರಿಗೆ ಗೌಡಿಕೆಗಳಿಗಿಂತನೂ ಮಕ್ಕಳಿಗೆ ಪಾಠ ಹೇಳುವುದರಲ್ಲಿಯೇ ಆಸಕ್ತಿ. ಅಜ್ಜನ ಕೈಯಲ್ಲಿ ಸ್ಕೂಲಿಗೆ ಹೋಗುವ ಮೊದಲೇ ಕನ್ನಡ ಅಕ್ಷರ ಕಲಿತರು. ಬಾಲ್ಯದಲ್ಲೇ ಎಲ್ಲ ವಿಷಯದಲ್ಲೂ ಆಸಕ್ತಿ. ದೊಡ್ಡವರಿಗೆ ಕೈಗೂಡುತ್ತಾ ಕುಟುಂಬ ಜೀವನ ಕಲೆ ಕರಗತವಾಯಿತು. ತುಂಬಿದ ಕುಟುಂಬ, ವಾರಾನ್ನದ ಹುಡುಗರು, ಮನೆಯಲ್ಲಿ ನಿತ್ಯ ದಾಸೋಹ. ಅವರ ತಾಯಿ ಶರಣ ಸಂಸ್ಕೃತಿಯನ್ನು ಹೊಂದಿದ್ದರು. ಸರಳ, ಸಮಾಧಾನಿ. ತಾಯಿಯ ತಂದೆ ವೀರಭದ್ರಪ್ಪ ಅಂಗಡಿ ಶರಣ ಸಂಸ್ಕೃತಿ, ಶರಣ ಪರಿಪಾಲಕರಾಗಿದ್ದರು. ಮಕ್ಕಳ ಮದುವೆ ಶರಣತತ್ವದಂತೆ ಮಾಡಿ ಲಿಂಗ ಪೂಜೆ, ಶಿವಯೋಗದೊಂದಿಗೆ ಮನೆ ತುಂಬಿಸಿಕೊಳ್ಳಲಾಯಿತು. ಅನ್ನಪೂರ್ಣ ಅವರು 4ನೆಯ ಕ್ಲಾಸ್ ಓದುತ್ತಿದ್ದಾಗಲೇ ತ್ರಿವೇಣಿ ಕಾದಂಬರಿ, ಮೊಗ್ಗಿನ ಜಡೆ ಓದಿ ಸೈಕಾಲಜಿ ಓದಬೇಕೆಂಬ ಮಹದಾಸೆ ಹೊಂದಿದ್ದರು. ಅವರ 16ನೇ ವಯಸ್ಸಿಗೆ ಧಾರವಾಡದ ಪೊಲೀಸ್ ಇನ್ಸ್ಪೆಕ್ಟರ್ ಶರಣಪ್ಪ ಅಗಡಿಯವರೊಂದಿಗೆ ಮದುವೆಯಾಯಿತು. 7 ಮಕ್ಕಳಲ್ಲಿ ಅನ್ನಪೂರ್ಣ ಅಗಡಿಯವರೇ ಹಿರಿಯರು. ಪತಿಯ ಮನೆಯಲ್ಲಿಯೂ ಹಿರಿಯ ಸೊಸೆ. 7 ಮಕ್ಕಳ ದೊಡ್ಡ ಕುಟುಂಬ. ಪತಿಯೇ ಮನೆಯ ಆರ್ಥಿಕ ಜವಾಬ್ದಾರಿ ಹೊತ್ತ ಕಾರಣ ಪತಿಗೆ ಸಂಪೂರ್ಣ ಸಹಕರಿಸಿದರು. ಇವರ ಓದಬೇಕೆಂಬ ಆಸೆ ಹಾಗೆಯೇ ಉಳಿಯಿತು. 3 ಮಕ್ಕಳ ತಾಯಿಯಾದ ನಂತರ ಪತಿಯೊಡನೆ ವರ್ಗವಾದಲ್ಲಿ ಓಡಾಡುತ್ತಾ ಕೊಡಿಗೇಹಳ್ಳಿ, ಗುಬ್ಬಿ, ಶಿರಾ, ತುಮಕೂರು, ಬೆಂಗಳೂರು ಓಡಾಡುತ್ತಾ ಕಳೆದರು. ಅನ್ನಪೂರ್ಣ ಅವರಿಗೆ ಚಿಕ್ಕಂದಿನಲ್ಲಿಯೇ ಓದು, ಬರಹ, ಕಲೆ, ಅಡುಗೆ, ತೋಟಗಾರಿಕೆ ಎಲ್ಲ ವಿಷಯದಲ್ಲೂ ಆಸಕ್ತಿ. ತಂದೆಯಿಂದ ಶಿಸ್ತು, ತಾಯಿಯಿಂದ ಸೇವೆ, ದಾಸೋಹ ಜೀವನದ ಅಳವಡಿಕೆ. 12 ವರ್ಷದವಳಾಗಿದ್ದಾಗ ತಾಯಿಗೆ 2 ವರ್ಷ ಹುಷಾರಿಲ್ಲದಿದ್ದಾಗ ಅಜ್ಜನೊಡನೆ ತಮ್ಮ ತಂಗಿ ಮನೆಯ ಜವಾಬ್ದಾರಿ ಹೊತ್ತು ಪುಟ್ಟ ತಾಯಿಯಾಗಿದ್ದರು. ತಂದೆಯ ಆಸೆಯಂತೆ ಸ್ವಲ್ಪ ಸಂಗೀತ ಕಲಿತರು. ಕಲೆ ಹುಟ್ಟಿನಿಂದಲೇ ಬಂದಿತ್ತು. ಪ್ರತಿಯೊಂದು ಕಲಾತ್ಮಕವಾಗಿ ಸಿಂಗರಿಸುವಂತಹ ಅಭ್ಯಾಸವಿತ್ತು. ಅನ್ನಪೂರ್ಣ ಅವರ ಪತಿ ಕೂಡ ನಿಷ್ಠಾವಂತರು, ಮಿತಭಾಷಿ, ದಕ್ಷತೆಗೆ ಒಳ್ಳೆಯ ಹೆಸರು. ಬೆಳ್ಳಿ ಪದಕ ಪಡೆದವರು. ಸುಂದರ ಸಂಸಾರ. ಮದುವೆಯಾಗಿ 13 ವರ್ಷ, ಅಂದರೆ ಅನ್ನಪೂರ್ಣ ಅಗಡಿಯವರಿಗೆ 31 ವರ್ಷ ಪ್ರಾಯವಾಗಿದ್ದಾಗ ಅವರ ಪತಿ ಅಕಸ್ಮಾತ್ತಾಗಿ ನಿಧನರಾದರು. ಆಕಾಶ ತಲೆ ಮೇಲೆ ಬಿದ್ದಂತಹ ಪರಿಸ್ಥಿತಿ. 100 ರೂಪಾಯಿ ಸರಿಯಾಗಿ ಎಣಿಸಲು ಬಾರದಂತಹ ಅನ್ನಪೂರ್ಣ ಅಗಡಿ ಮಕ್ಕಳಿಗೆ ತಂದೆಯೂ ಆದರೂ ಅವರ ಕಣ್ಮುಂದೆ ಇದ್ದದ್ದು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಸಮಾಜದಲ್ಲಿ ಸುಸಂಸ್ಕೃತ ಮನುಜರನ್ನಾಗಿ ಮಾಡಿ ಕಲ್ಯಾಣವಂತರನ್ನಾಗಿಸಿ ನೆಲೆ ನಿಲ್ಲಿಸುವುದು ಆಗಿತ್ತು. ಅವರಿಗೆ ಇದ್ದದ್ದು ಧಾರವಾಡದಲ್ಲಿ 1 ಮನೆ ಹಾಗೂ ಪೆನ್ಷನ್ ಮಾತ್ರ. ಯೋಗ ಮತ್ತು ಪೇಂಟಿಂಗ್ ಹೇಳಿಕೊಡುತ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸ, ಒಳ್ಳೆಯ ಊಟ ಹಾಗೂ ಉತ್ತಮ ಮಾರ್ಗದಲ್ಲಿ ಬೆಳೆಸುತ್ತಾ ಬಡವರಿಗೆ ಉಚಿತವಾಗಿ ಹಾಗೂ ಮಕ್ಕಳಿಗೆ ರಜೆಯಲ್ಲಿ ಉಚಿತ ಶಿಬಿರಗಳನ್ನು ಮಾಡುತ್ತಾ ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಎಕ್ಸ್ಟರ್ನಲ್ BA ಹಾಗೂ ಯಲ್ಲಾಪುರದ ಡಾಕ್ಟರ್ ಮುದ್ಗುಣಿಯವರ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಊರು ಡಾಕ್ಟರ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಹೆಲ್ತ್ ಸಿಸ್ಟಮ್ಸ್ ಹಾಗೂ ಧಾರವಾಡ ಯೂನಿವರ್ಸಿಟಿಯಲ್ಲಿ ಯೋಗ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಮಾಡಿಕೊಟ್ಟರು. ಮಾನಸಿಕ ಸ್ವಾಸ್ಥ್ಯ ಶಿಬಿರಗಳನ್ನು ಬ್ರಹ್ಮಕುಮಾರಿಯವರಿಂದ ಏರ್ಪಡಿಸುವುದು, ತಾವು ವಾಸಿಸಿದ್ದ ನಾರಾಯಣಪುರದ ಸ್ವಚ್ಛತೆ ಹಾಗೂ ಜನರ ಬಗ್ಗೆ ಕಾಳಜಿ ವಹಿಸುವುದು, ಅಸಹಾಯಕರಿಗೆ ಕೈಲಾದ ಸಹಾಯ ಮಾಡುವುದು, ಹಾಡು, ಸಂಗೀತ ಮುಂತಾದ ಸ್ಪರ್ಧೆಗಳಿಗೆ ಅವರು ಜಡ್ಜ್ ಆಗಿ ಹೋಗತೊಡಗಿದರು. ಕಲೆಗೆ ಜೀವ ತುಂಬುವ ಶಿಕ್ಷಕಿ ಎಂದು ಪ್ರಸಿದ್ಧಿ ಪಡೆದರು. ಧಾರವಾಡದಲ್ಲಿ
ಪ್ರಥಮ ಚಾರ್ಕೋಲ್ ಕಲಿಸಿದ ಹವ್ಯಾಸಿ ಕಲಾವಿದೆ. 3 ಆರ್ಟ್ ಎಕ್ಸಿಬಿಷನ್ಗಳನ್ನು ಮಾಡಿದ್ದಾರೆ. ಹಾಗೆಯೇ ಎಲ್ಲ ಥರದ ಯೋಗ, ಧ್ಯಾನ ಅಭ್ಯಾಸ ಮಾಡಿದ್ದಾರೆ. ಬಸವಾಭಿಮಾನಿ, ಸ್ವಾಭಿಮಾನಿ ಹಾಗೂ ಸ್ವತಂತ್ರ ವಿಚಾರವಾದಿ. ಅನ್ನಪೂರ್ಣ ಅವರ ಮಕ್ಕಳು ಸರಳ ಶಿಸ್ತಿನ ಜೀವನದಿಂದ ಮೆರಿಟ್ನಲ್ಲಿಯೇ ಓದುತ್ತಾ ದೊಡ್ಡ ಮಗ ಪ್ರವೀಣ ಕೌಸಾಳಿ ಇನ್ಸ್ಟಿಟ್ಯೂಟ್ನಲ್ಲಿ MBA ಮಾಡಿ, ಇನ್ನಿಬ್ಬರು ಕಿರಣ್, ಅರುಣ್ ಬೆಂಗಳೂರಿನಲ್ಲಿ BE ಮಾಡಿಕೊಂಡರು. ಅನ್ನಪೂರ್ಣ ಅವರು ಧಾರವಾಡದಲ್ಲಿದ್ದಾಗ ಪೊಲೀಸ್ ಪತ್ನಿಯರ ಕಲ್ಯಾಣ ಸಂಘವನ್ನು ಸ್ಥಾಪಿಸಿ ತುಂಬ ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದ ರಿಸರ್ವ್ ಪೊಲೀಸ್ ಪತ್ನಿಯರಿಗೆ ಎರೆಹುಳು ಗೊಬ್ಬರ, ಕೆಲವು ಗೃಹ ಉದ್ಯೋಗ ತರಬೇತಿ ಕೊಡಿಸಿ ಮಕ್ಕಳಿಗೆ ರಜಾ ಶಿಬಿರಗಳನ್ನು ಏರ್ಪಡಿಸಲಾಗುತ್ತಿತ್ತು. ಹಾಗೂ ನಾರಾಯಣಪುರದ ಮಹಿಳೆಯರಿಗೆ ಮಾನಸಿಕ ಸ್ವಾಸ್ಥ್ಯ ಶಿಬಿರಗಳನ್ನು ಏರ್ಪಡಿಸುತ್ತಿದ್ದರು. ಆಕಾಶವಾಣಿ ಆಡಿಯೋದಲ್ಲಿ ಮಹಿಳಾ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಚಿಂತನೆಗಳಲ್ಲಿ ಭಾಗವಹಿಸುತ್ತಿದ್ದರು. ಸಕ್ಸಸ್ಫುಲ್ ಸಿಂಗಲ್ ಪೇರೆಂಟ್ ಎಂದು ಅಭಿನಂದಿಸಿ ಚರ್ಚೆಯಲ್ಲಿ ಭಾಗವಹಿಸಲು ಆಕಾಶವಾಣಿ ಕಾರ್ಯಕ್ರಮ ಏರ್ಪಡಿಸಿತ್ತು. ಅವರ ಸಾಮಾಜಿಕ ಕಳಕಳಿ ಕಂಡು ಕಾರ್ಪೊರೇಷನ್ ಎಲೆಕ್ಷನ್ನಿಗೆ ನಿಲ್ಲಲು ಅನೇಕರು ಕರೆ ಕೊಟ್ಟರೂ ರಾಜಕೀಯದಲ್ಲಿ ಆಸಕ್ತಿ ಇಲ್ಲದ ಕಾರಣ ನಿರಾಕರಿಸಿದರು. ಅನ್ನಪೂರ್ಣ ಅವರು ಅಖಿಲ ಭಾರತ ಕವಯಿತ್ರಿ ಸಂಘದ ಸದಸ್ಯೆಯಾಗಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಮೂಢನಂಬಿಕೆ, ಒಣ ಕಂದಾಚಾರ ಇವುಗಳನ್ನೆಲ್ಲ ವಿರೋಧಿಸುತ್ತಾ ಪ್ಲಾಸ್ಟಿಕ್ ಬಳಕೆ ಹಾನಿಕಾರಕ ಎಂದು ತಿಳುವಳಿಕೆ ನೀಡುತ್ತಾ ತೆಂಗಿನಕಾಯಿಯ ನೀರನ್ನು ವ್ಯರ್ಥ ಮಾಡದೆ ಬಳಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಬರುತ್ತಿದ್ದಾರೆ. ಅನ್ನಪೂರ್ಣ ಅವರಿಗೆ ಅಡುಗೆ, ಬೋಧನೆ, ಬರಹ, ಓದು, ಹಾಡುವುದು, ತೋಟಗಾರಿಕೆ, ಉಪನ್ಯಾಸ, ಮನಃಶಾಸ್ತ್ರ, ಆಧ್ಯಾತ್ಮ, ಶರಣವಚನ ಚಿಂತನೆ, ಸಮಾಜಶಾಸ್ತ್ರ, ಇತಿಹಾಸ, ಕಲೆ, ಪ್ರಕೃತಿ, ಮಕ್ಕಳ ಒಡನಾಟ, ಪ್ರಯೋಗ, ಸಂಶೋಧನೆ ಮುಂತಾದ ಅನೇಕ ವಿಷಯಗಳಲ್ಲಿ ಆಸಕ್ತಿ. ಹುಟ್ಟಿದ ಮೇಲೆ ಭೂಮಿಗೆ ಏನಾದರೂ ಕೊಟ್ಟು ಹೋಗಬೇಕೆನ್ನುವ ಆಸೆ ಇದೆ. ಧಾರವಾಡದ ನಾರಾಯಣಪುರ ಸಂಘದ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡಿದ್ದಾರೆ. ಹುಬ್ಬಳ್ಳಿಯ ಅಖಿಲ ಕರ್ನಾಟಕ ಮಹಿಳಾ ಲೇಖಕ ಸಂಘದ ಸಲಹಾ ಸದಸ್ಯರಾಗಿದ್ದಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಅವರ ಬೆಂಬಲ ಇದೆ, ಆದರೆ ಮೀಸಲಾತಿಗೆ ಇಲ್ಲ. ಬಸವಣ್ಣ ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಅಂದಾಗ ಮೀಸಲಾತಿ ಏಕೆ ಬೇಕು ಎಂಬುದು ಇವರ ಪ್ರಶ್ನೆ. ತೀರಾ ದುಡಿಯಲು ಅಸಹಾಯಕರಾದವರಿಗೆ ಮತ್ತು ಬಡವರಿಗೆ ಮಾತ್ರ ಮೀಸಲಾತಿ ಇರಲಿ ಎಂಬುದು ಇವರ ಅಭಿಪ್ರಾಯ. ಅವರು ಮುರುಗೋಡಿನಲ್ಲಿ ಒಂದೇ ದಿನದಲ್ಲಿ 110 ಮಹಿಳೆಯರಿಗೆ ಸರಳವಾಗಿ ಬೇಸಿಕ್ ಕರ್ನಾಟಕ ಕಸೂತಿ ಉಚಿತವಾಗಿ ಕಲಿಸಿ ಗಳಿಕೆಗೆ ಅನುವು ಮಾಡಿಕೊಟ್ಟು ಬಂದಿದ್ದಾರೆ. ಒಟ್ಟಿನಲ್ಲಿ ಅನ್ನಪೂರ್ಣ ಅವರು ಒಬ್ಬ ಪ್ರಬುದ್ಧ, ಮಾನವೀಯತೆಯ ಕಾಳಜಿ ಇರುವಂತಹ ಹೆಣ್ಣುಮಗಳು ಮತ್ತು ಬಸವ ತತ್ವದಲ್ಲಿ ಅಪಾರ ಆಸಕ್ತಿ ಉಳ್ಳವರು. ತಮ್ಮ ಕುಟುಂಬದ ಜೊತೆಗೆ ಸಾಮಾಜಿಕ ಕಳಕಳಿ ಕೂಡ ಇರುವ ಒಬ್ಬ ಅಪರೂಪದ ಮಹಿಳೆ. ಹೀಗಾಗಿ ಅನ್ನಪೂರ್ಣ ಅಗಡಿಯವರಿಗೆ ದಣಿವರಿಯದ ದಿಟ್ಟ ಮಹಿಳೆ, ಶರಣೆ ಅನ್ನಪೂರ್ಣ ಅಗಡಿ ಎಂದು ಎಲ್ಲರೂ ಪ್ರೀತಿಯಿಂದ ಕರೆಯುತ್ತಾರೆ. ಮನೆ ಮುಂದೆ ಬಸ್ಸಿಗೆ ಕಾಯುತ್ತಾ ಬಿಸಿಲಲ್ಲಿ ನಿಲ್ಲುವ ಜನರನ್ನು ನೋಡಿ ಬಸ್ ಸ್ಟಾಪ್ ಕಟ್ಟಲು ನಾರಾಯಣಪುರ ಸಂಘಕ್ಕೆ ದುಡ್ಡಿನ ಸಹಾಯ ಮಾಡಿದರು. ನಾರಾಯಣಪುರದ ಅವರ ಮನೆ ಬರೀ ಪೇಂಟಿಂಗ್, ಯೋಗ ಕ್ಲಾಸ್ ಆಗಿರದೆ ಮಹಿಳೆಯರಿಗೆ ಸಾಂತ್ವನ ಹಾಗೂ ಸಹಾಯ ಹಾಗೂ ಸಹಕಾರ ನೀಡುವ ಸ್ಥಳವಾಗಿದೆ. 3 ವರ್ಷ ರಾಜಕೀಯ ಪಕ್ಷವೊಂದರ ಮಹಿಳಾ ವಿಂಗ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಕ್ರೆಟರಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ನಂತರ ಹುಬ್ಬಳ್ಳಿಯ ಕ್ರಿಯಾಶಕ್ತಿ ಸಂಘದ ಉಪಾಧ್ಯಕ್ಷೆಯಾಗಿ, ಜೈಂಟ್ಸ್ ಗ್ರೂಪ್ ಸಹೇಲಿಯ ಅಧ್ಯಕ್ಷರಾಗಿ, ಮಹಿಳಾ ವಿದ್ಯಾಪೀಠದ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿ ಸೇವೆ ಸಲ್ಲಿಸಿ, ಹಾಗೆ 3 ಮಕ್ಕಳ ಮದುವೆ ಮಾಡಿ ಮೊಮ್ಮಕ್ಕಳ ಪಾಲನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಮಕ್ಕಳಿಗೆ ಬಿಸಿನೆಸ್ನಲ್ಲಿ ಸಾಕಷ್ಟು ಮನೋಬಲ ತುಂಬುತ್ತಾ ಅವರ ಯೋಗಕ್ಷೇಮ ಹಾಗೂ ಅಭಿವೃದ್ಧಿಗೆ ಹೆಗಲು ಕೊಟ್ಟರು. ಇವರ ಬಿಡುವಿನಲ್ಲಿ ನಡುವೆ ಬರವಣಿಗೆಯೂ ಕೂಡ ಮುಂದುವರೆದಿದೆ. ಅಳುವ ಹುಡುಗ ಬೀಳುವ ಹುಡುಗಿ ಎಂಬ ಪುಸ್ತಕ ಪ್ರಥಮವಾಗಿ ಪ್ರಕಟವಾಗಿತ್ತು. ನಂತರ 2010ರಲ್ಲಿ ಕಥಾ ಸಂಕಲನ ಪ್ರಕಟವಾಗಿ ಅವನಿ ಸಂಸ್ಥೆಯಿಂದ ಜಿಲ್ಲಾ ಮಟ್ಟದ 2ನೇ ಬಹುಮಾನ ಪಡೆಯಿತು. ಆನಂದಗಂಧ, ಚೆಲ್ಲಿ ಮತ್ತೆ ಅರಳಿತು, ಹಲವು ಕೈಪಿಡಿಗಳು, ಪುಸ್ತಕಗಳು ಪ್ರಕಟವಾದವು. ಬಸವ ತತ್ವ ಪ್ರಚಾರಕ್ಕಾಗಿ
ಮನೆಗೆ ಬಂದವರಿಗೆ ಶರಣರ ವಚನಗಳ ಹಾಗೂ ಸಂಕ್ಷಿಪ್ತ ಪರಿಚಯದ ಕೈಪಿಡಿಗಳನ್ನು ಕೊಡುತ್ತಾ ಬಂದಿದ್ದಾರೆ. ಚಿತ್ರದುರ್ಗ ಮಠದಿಂದ ಬಸವ ತತ್ವ ಪ್ರಚಾರ ಸಮಾಜ ಸೇವೆಗೆ ಗೌರವಿಸಿ ಸನ್ಮಾನಿಸಿದ್ದಾರೆ. ಹುಬ್ಬಳ್ಳಿಯ ಅಕ್ಕನ ಬಳಗದವರು ಕ್ರಿಯಾಶೀಲ ಮಹಿಳೆ ಎಂದು ಸನ್ಮಾನಿಸಿದ್ದಾರೆ. ಬೆಳಗಾವಿ ಉತ್ತರ ಕರ್ನಾಟಕ ಲೇಖಕಿಯರ ಸಂಘ, ಹುಬ್ಬಳ್ಳಿ ಲೇಖಕಿಯರ ಸಂಘ ಹಾಗೂ ಬಸವ ಕೇಂದ್ರ ಹಾಗೂ ಬಸವ ಸಂಘಟನೆ, ಲಿಂಗಾಯತ ಸಂಘಟನೆಗಳಲ್ಲಿ ಮತ್ತು ಹುಬ್ಬಳ್ಳಿ ಬಸವ ಕೇಂದ್ರದ ಹಾಗೂ ಜಾಗತಿಕ ಲಿಂಗಾಯತ ಮ್ಯಾನೇಜಿಂಗ್ ಕಮಿಟಿಯಲ್ಲಿ ಸೇವೆ ಸಲ್ಲಿಸಿದ್ದು ಈಗ ಕೂಡ ಸದ್ಯ ಮೆಂಬರ್ ಆಗಿದ್ದಾರೆ. ಮನೆಯಲ್ಲಿ ಆಗಾಗ ಬಸವಗೋಷ್ಠಿಗಳನ್ನು ನಡೆಸುತ್ತಾರೆ. ವರ್ಷಕ್ಕೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ಬಸವಗೋಷ್ಠಿ ಮತ್ತು ವಚನ ಶ್ರವಣ ನಡೆಸುತ್ತಾರೆ. ಬಸವಣ್ಣ ಹಾಗೂ ಶರಣರ ವಚನದ ಬಗ್ಗೆ ಅತಿಯಾದ ಅಭಿಮಾನ ಹೊಂದಿದ್ದು ಅವಹೇಳನವನ್ನು ನಿಷ್ಠುರವಾಗಿ ಖಂಡಿಸುತ್ತಾರೆ. ವಾಸ್ತವ ಸತ್ಯ ತಿಳಿಯಲು ಪ್ರಯತ್ನಿಸುತ್ತಾರೆ. ಅವರು ಆಹ್ವಾನಿತರಾಗಿ ನಾನಾ ಕಾರ್ಯಕ್ರಮಗಳಲ್ಲಿ ಉಪನ್ಯಾಸ ಕೊಟ್ಟಿದ್ದಾರೆ. ಉದಯ ಹಾಗೂ ಬಸವ ಟಿವಿಯಲ್ಲಿ ಭಾಗವಹಿಸಿದ್ದಾರೆ ಹಾಗೂ ರುಚಿಕರ ಅಡಿಗೆ ಮಾಡುವುದು ಕೂಡ ಅವರ ಹವ್ಯಾಸಗಳಲ್ಲಿ ಒಂದು. ಪ್ರಕೃತಿ ಪ್ರೇಮಿ, ಪರಿಸರವಾದಿ. ತಾವು ವಾಸಿಸುವ ಶ್ರೇಯಾ ಕಾಲೋನಿಯಲ್ಲಿ 200 ಗಿಡ ಹಚ್ಚಿ ಬೆಳೆಸಿದ್ದಾರೆ. ಕಾಲೋನಿ ಮಹಿಳೆಯರನ್ನು ಒಟ್ಟುಗೂಡಿಸಿ ಜೀವನ ಕಲಾ ಮಹಿಳಾ ಸಂಘ ಸ್ಥಾಪಿಸಿ ಮಿಲೆಟ್ ಮಾಂಕ್ ವರ್ಕ್ ಶಾಪ್, ಅಡಿಗೆ, ರಂಗೋಲಿ ಸ್ಪರ್ಧೆ, ಧ್ಯಾನ, ಶಿವಯೋಗ, ಸ್ವಚ್ಛತಾ ಕಾರ್ಯಕ್ರಮ, ಪೊಲೀಸರಿಂದ ಮಹಿಳೆಯರಿಗೆ ಜಾಗೃತಿ, ಮಕ್ಕಳಿಗೆ ನಾನಾ ಥರದ ಚಟುವಟಿಕೆ ಏರ್ಪಡಿಸಿ ಸದಾ ಮಕ್ಕಳ ಒಡನಾಡಿ ಆಗಿದ್ದಾರೆ. ವರ ಮತ್ತು ಕನ್ಯಾ ಹುಡುಕಿಕೊಡುವ ಉಚಿತ ಸೇವೆ, ತಮ್ಮ ಮನೆ ಕೆಲಸದವರ ಮಕ್ಕಳು ಹಾಗೂ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ನೀಡುವುದು, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 2016ರಲ್ಲಿ ಆಸ್ಟ್ರೇಲಿಯಾದ ಶರಣ ಸಮ್ಮೇಳನದಲ್ಲಿ ಅವರು ಆಹ್ವಾನಿತರಾಗಿದ್ದರು. ಸಾಕಷ್ಟು ಕವನಗಳು, ಚುಟುಕುಗಳು ಬಹುಮಾನ ಪಡೆದಿವೆ. ಅವರು ಸಿಂಗಪೂರ್, ಮಾರಿಷಸ್, ಜಪಾನ್, ನ್ಯೂಜಿಲೆಂಡ್, ಭೂತಾನ್, ದುಬೈ, ವಿಯೆಟ್ನಾಂ, ಅಜರ್ಬೈಜಾನ್ ಹೀಗೆ ಪ್ರಪಂಚ ಪರ್ಯಟನೆ ಮಾಡಿ ಬಂದಿದ್ದಾರೆ. ಅಕ್ಕನ ಅರಿವಿನ ಸದಸ್ಯೆಯಾಗಿ ಉಪನ್ಯಾಸ, ಪ್ರಬಂಧ, ವಚನ, ನಿರ್ವಚನ, ಶರಣರ ಜೀವನ ಚರಿತ್ರೆ ಬರೆಯುತ್ತಾ ವಚನ ಅಧ್ಯಯನದ ಸಂಸ್ಥೆಯ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ.